ಪ್ರಶ್ನೆ ಕೇಳಿಸ್ತೇ ಸಾಕು. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ ಈಗ ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ ಗೊತ್ತಾಯ್ತು. ಬಂದು ಮುನ್ರಾಜು ಕೇಳಿದ್ದಾರೆ. ಬೆಂಗಳೂರು ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ತಾವು ಗೊತ್ತಿದೆ ಅಂದೆ ಸರ್. ಅವಕಾಶ ಕೊಟ್ಟಿದೆ. 28 ಜನನು ತಮ್ಮ ಮಕ್ಕಳೇ. ಆಯ್ತು, ಎಲ್ಲರನ್ನು ಒಟ್ಟಾಗಿ ನೋಡಿ. ಆಯ್ತು ಇವ್ರೆ, ಮುನ್ರಾಜು ಆದ್ರೇನು ಮಾತಾಡಬೇಡಿ, ಉತ್ತರ ಕೊಡಿ. ಮುನಿರತ್ನನು ಒಂದೇ, ಮುನ್ರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುಂದರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ ಕೊಡಿ ಸರ್. ಅಣ್ಣ ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ, ಬಹಳ ಸಂತೋಷ ಅಣ್ಣ. ಕೂತ್ಕೊಳ್ಳೀಗ ಕೇಳಿದ್ದೀನಿ. ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗೆ ಕೊಡ್ತಾರೆ. ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ. ಉಪಮುಖ್ಯಮಂತ್ರಿ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ. ಹಿಂದೆನೇ ಇದು ಆಗಿದೆ. ಅದು PJB ಅನ್ನೋ ಒಂದು ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ. ಅಲ್ಲೇನಾಗಿದೆ, 57 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು 2021ರಲ್ಲಿ ಇದನ್ನ ಈ ಕೆಲಸನ ವಹಿಸಲಾಗಿತ್ತು. ಇನ್ನು ಈಗ 48 ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ. ಒಟ್ಟು 85 ಕೋಟಿ ರೂಪಾಯಿ ವೆಚ್ಚದ ಕಾಂಪನ್ಸೇಷನ್ ಕೊಡಬೇಕು, ಬಿಡುಗಡೆ ಮಾಡಲಾಗಿದೆ. ಒಟ್ಟು 139 ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಭೂ ಸ್ವಾಧೀನಕ್ಕೆ. ಇಲ್ಲಿ 26 ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು. ಅದಕ್ಕೊಂದು 53 ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ. ಇಲ್ಲ TDR ಕೊಡಬೇಕು, ಇಲ್ಲ ಪೇಮೆಂಟ್ ಕೊಡಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ MLA ಸಾಹೇಬರಿಗೆ, ನಮ್ಮ ಮುನ್ರಾಜ್ ಅವರಿಗೆ, ನನ್ನ ಸ್ನೇಹಿತರು, ಭಾಳ ಇವರು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ, ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ TDR ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ. ಅದೇನು ತೊಂದರೆ ಇಲ್ಲ. ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ, ಇಂಪಾರ್ಟೆಂಟ್ ಕೆಲಸ, ಅದು ಕೇಳೋಣ. ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ. ಆ ಮುನಿ ಅವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕ್ಲಿ, ಅದಕ್ಕೆ ಉತ್ತರ ಕೊಡೋಣ. ಅಧ್ಯಕ್ಷ ನಾನು ಮಾತಾಡ್ಬಿಡ್ತೀನಪ್ಪ.